ಎತ್ತುಗಳೆಲ್ಲ ಆಕಳು ದನ ಎಲ್ಲ ಇಲ್ಲಿ ಕೂತ್ಕೊಂಡಿದೆ. ಒಂದು ಕರೆಂಟ್ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ. ಪಾಪ ಮಕ್ಕಳು ಇಷ್ಟು ಹೊತ್ತಾದರೂ ಒಂದು ಆಡ್ಲಿಕ್ಕೆ ಬರ್ತಾರೆ. ವ್ಯವಸ್ಥೆಗಳನ್ನು ಮಾಡಿದರೆ ಎಲ್ಲ ಪ್ರವಾಸಿಗರು ಮತ್ತು ಲೋಕಲಿಗೂ ಎಲ್ಲರಿಗೂ ತುಂಬ ಮಕ್ಕಳುಗಳಿಗೂ ತುಂಬ ಅನುಕೂಲ ಆಗ್ತಿತ್ತು. ಅಲ್ಲೇ ಮಲಗಿರ್ತದೆ, ಕರೆಂಟ್ ಇರುವುದಿಲ್ಲ. ಅದಕ್ಕಾಗಿ ಅಲ್ಲಿ ಆ ಕರೆಂಟ್ ಇಲ್ಲದೆ ಪಾಲಕರು ಪಾಪ ಬಹಳಷ್ಟು ತೊಂದರೆ ಸಿಲುಕಿದ್ದಾರೆ. ಇದೆ ಕರೆಂಟ್ ಇದ್ದು ನಮ್ಮ ಮನೆ ಕರ್ಸ್ಕೊಂಡು ಹೋಗಿ ಒಬ್ಬರಿಗೆ ಮಾತಾಡಿದ್ದೀನಿ. ಯಾವಾಗ ಆಗತ್ತೆ ಬ್ರದರ್ ಇದು? ಅದೇ ಒಂದ್ ನಾಳೆ ತೊಂದರೆ ಆಗ್ಬಾರ್ದು ಪಾಪ ಮಕ್ಕಳಿಗೆ. ಸ್ವಲ್ಪ ಪ್ಲೀಸ್ ಬ್ರದರ್ ಒಂದು ಅದೊಂದು ಮಾಡ್ಕೊಡಿ ಪಾಪ ಮಕ್ಕಳಿಗೆ. ಕಾರವಾರ ಬೀಚ್ ಪಕ್ಕ ಇದು ಗಾರ್ಡನು. ನಾನೊಂದು ವಿಡಿಯೋ ಮಾಡಿದ್ದೆ, ಯಾಕಂದರೆ ಇಲ್ಲಿ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ಲಿಕ್ಕೆ ಬರ್ತಾಯಿದ್ರು. ಆದರೆ ಇಲ್ಲಿ ಯಾವುದೇ ಕೂಡ ಒಂದು ಇದು ವಿದ್ಯುತ್ ಕಂಬ ಇತ್ತು, ಆದರೆ ವಿದ್ಯುತ್ ಲೈಟ್ ಕೂಡ ಇಲ್ಲಾಗಿತ್ತು ಇಲ್ಲಿ ನೋಡಿ. ಈಗ ಒಂದು ಲೈಟ್ ಕೂಡ ಹಾಕಿದ್ದಾರೆ. ನಾನು ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಮಾತಾಡಿದ್ದೆ ಈ ವಿಷಯ ಬಗ್ಗೆ. ಸರ್ ನೋಡಿ, ಈ ರೀತಿ ಆಗತ್ತೆ ಪಾಪ ಮಕ್ಕಳು ಅಂದರೆ ದನ, ಈ ನಾಯಿಗಳು ಎಲ್ಲಿ ಆ ಕತ್ತಲಲ್ಲಿ ಇದ್ದರೂ ಕೂಡ ಯಾರು ಚಿಕ್ಕ ಮಕ್ಕಳು ಅದ್ರ ಮೇಲೆ ಕಾಲಿಟ್ಟರೆ ನಾಳೆ ಬೀದಿ ನಾಯಿಗಳು ಅವ್ರಿಗೆ ಕಚ್ಚಿದರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಚ್ಚಿದರೆ ನಾಳೆ ಅದ್ರ ಬಗ್ಗೆ ಭಾರಿ ಒಂದು ದೊಡ್ಡ ಅನಾಹುತ ಆಗ್ಬೋದು ಮಕ್ಕಳಿಗೆ. ಮತ್ತು ಈ ಒಂದು ಎತ್ತುಗಳು ಕೂಡ ಇಲ್ಲಿ ಮಲಗ್ತಿತ್ತು. ಅಂದರೆ ಚಿಕ್ಕ ಮಕ್ಕಳಿಗೆ ಯಾವುದೇ ಕೂಡ ಅನಾಹುತ ಆಗಬಾರ್ದು, ಅಷ್ಟೇ ನಮ್ಮ ಕಾರಣ. ಈ ಎತ್ತುಗಳನ್ನು ಕೂಡ ತಾವು ಒಂದು ಸೇಫ್ಟಿಯಾಗಿ ಇಡಬೇಕು ಅಂತ ಹೇಳ್ಕೊಂಡು ಇದು ಕೂಡ ಮಾಡಿದ್ವಿ. ಈಗಾದರೆ ಇದು ನೋಡಿ, ಬಹಳಷ್ಟು ಕಂಬ ಕೂಡ ಹಾಕಿ ಲೈಟ್ ಕೂಡ ಹಾಕಿದ್ದಾರೆ. ನಿಜವಾಗ್ಲೂ ಪ್ರವಾಸೋದ್ಯಮಿ ಇಲಾಖೆಗೆ ನಾವು ಧನ್ಯವಾದನ ಅರ್ಪಿಸಲೇಬೇಕಾಗತ್ತೆ. ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು, ಯಾಕಂದರೆ ಇಡೀ ಕಾರವಾರ ಜನತೆಯ ಪರವಾಗಿ ಇವರಿಗೆ ಅಭಿನಂದನೆ ಅನ್ನಿಸ್ತಂತೆ. ಯಾರು ಕೆಲಸ ಮಾಡ್ತಾರೆ ಕಾರವಾರಕ್ಕೆ, ಜನ ಯಾರು ಕೆಲಸ ಮಾಡ್ತಾರೆ ಅಧಿಕಾರಿಗಳು, ಅವರಿಗೆ ನಾವು ಖಂಡಿತವಾಗ್ಲೂ RN24 ವಾಯ್ಸ್ ಕಾರವಾರ ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಮಕ್ಕಳು ಎಷ್ಟು ಖುಷಿಯಿಂದ ಆಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಯಾವ ರೀತಿ ಖುಷಿಯಿಂದ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಭಾರಿ ಖುಷಿ ಆಗುತ್ತೆ. ಇದೇ ರೀತಿ ಡೆವಲಪ್ಮೆಂಟ್ ಆಗ್ತಾ ಇರಬೇಕು ನಮ್ಮ ಕಾರವಾರ. ನಿಜವಾಗ್ಲೂ ಕಾರವಾರ ಒಳ್ಳೆ ಪ್ಲೇಸು, ಈ ಒಂದು ಟೂರಿಸಮ್ ಪ್ಲೇಸ್ ಇದು. ಆದರೆ ಈ ಟೂರಿಸಮ್ಗೆ ಪಾಪ ಜನ ಬಂದರೆ ಚಿಕ್ಕ ಮಕ್ಕಳು ಬಂದರೆ ಇಲ್ಲಿ ಆಡ್ಲಿಕ್ಕೆ ಬಂದರೆ ಇಲ್ಲಿ ವಿದ್ಯುತ್ ಇಲ್ಲಾಗಿತ್ತು. 7 ಗಂಟೆಗೆ ಫುಲ್ ಕತ್ಲಾಗ್ತಿತ್ತು. ಪಾಪ ಮೊಬೈಲ್ ತೊಗೊಂಡು ಅವರು ಆಟ ಆಡ್ತಿದ್ರು ಚಿಕ್ಕ ಮಕ್ಕಳು. ಮತ್ತು ಅವ್ರು ಭಾರಿ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದರು. ಆ ಟೂರಿಸಮ್ ಡಿಪಾರ್ಟ್ಮೆಂಟಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ನಿಜವಾಗ್ಲೂ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರೇ ಆಗಲಿ ಅವ್ರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಧನ್ಯವಾದ ಕೂಡ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.